ಕಾಂಗ್ರೆಸ್ ಪದ್ಧತಿಗಳನ್ನ ಫಾಲೋ ಮಾಡ್ತಾರೆ, ರೆಡ್ ಸಿಗ್ನಲ್ ಬರುತ್ತೆ, ಈ ರೀತಿ ಹೇಳಬಾರ್ದಾಗಿತ್ತು, ಸುಳ್ಳು ಹೇಳ್ತಿದ್ದಾರೆ. ಪಾಪ ಅವ್ರಿಗೂ ರಾಜಕಾರಣದಲ್ಲಿದ್ದಾರೆ, ಅವ್ರಿಗೂ ಅರ್ಥ ಮಾಡ್ಕೊಳ್ತಾರೆ. ಅವ್ರ ಹಿಂಬಾಲಕರು ಬಹಳ ಒತ್ತಾಯ ಮಾಡಿದಾಗ ಏನ್ ಹೇಳ್ತಾರೆ, ಅವರು ಕೂಡ ನಮಗೆ ಸಿಗ್ತದಪ್ಪ ಅಂತ ಅವ್ರು ಹೇಳಿಲ್ವ, ಎಲ್ಲೂ ಕೂಡ ಹೇಳಿದ್ದಾರೆ. ಇದೇ ಕಾಂಗ್ರೆಸ್ ಇಂದ ಬಂದಂತವ್ರು ಆದ್ಮೇಲೆ ಬಂದ ಮೇಲೇನೆ ಅವರು ಕೂಡ ಬಿಡಿಎ ಚೇರ್ಮನ್ ಆಗಿದ್ದು. ಇಲ್ಲ ಅಂದ್ರೆ ಪಾಪ ಅವರು ಹಂಗೆ ಖಾಲಿ ಆಗಿರೋರು. ಇಲ್ಲಿ ಬಿಡಿ, ಅವ್ರೇನು ತಪ್ಪಾಗಿ ತಿಳ್ಕೊಳ್ಳೋದು ಬೇಕಾಗಿಲ್ಲ. ನಾನೇನು ಯಾವ್ದು ತಪ್ಪಾಗಿ ಹೇಳುವಂತ ಅವಶ್ಯಕತೆನೂ ಇಲ್ಲ ನನಗೆ. ಇವತ್ತು ನಮ್ಮ ಕ್ಷೇತ್ರದ ಮತದಾರರು ಕೈ ಹಿಡಿದಿದ್ರೆ ನಾನೇನು ಲೋಕಸಭೆಗೆ ಪ್ರಯತ್ನ ಕೂಡ ಮಾಡ್ತಾ ಇರ್ಲಿಲ್ಲ. ಎಲ್ಲ ಹಿತೈಷಿಗಳು 4.5 ವರ್ಷ ತಾವು ಬಿಜೆಪಿಗೆ ಹೋಗಿದ್ರಿಂದ ಸೋಲಾಗಿದೆ ನಿಮ್ಗೆ. ನೀವು ಕಾಂಗ್ರೆಸ್ನಲ್ಲೇ ಇದ್ದಿದ್ರೆ ನೀವು ಜೀವನ ಪರ್ಯಂತ ಇಲ್ಲಿ ಶಾಸಕರಾಗಿರ್ತಾ ಇದ್ರಿ. ನೀವು ಯಾರನ್ನೋ ಮುಖ್ಯಮಂತ್ರಿ ಹೋಗ್ಲಿಕ್ಕೆ ಹೋಗಿ ನಿಮ್ಗೆ ಅನಾಹುತ ಆಗಿದೆ. ಇವತ್ತು ನೀವು ನಿಂತ್ಕೊಳ್ಳೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನಾಗ್ಲಿ MTB ನಾಗರಾಜ್ರವರಾಗ್ಲಿ, ನೋಡಿ MTB ನಾಗರಾಜರು 2 ಚುನಾವಣೆ ಸೋತು, ಅವರು ಕೂಡ ಒಬ್ಬ ಮಂತ್ರಿ ಇದ್ರು. ಹಾಗಾಗಿ ಅನೇಕ ವಿಷಯಗಳಿದೆ, ನಾನು ಬಹಿರಂಗ ಚರ್ಚೆ ಮಾಡ್ಲಿಕ್ಕೆ ನಾನು ಹೋಗೋದಿಲ್ಲ. ಆದ್ರೆ ನಾವು ಬಹಳ ಪೂರಕವಾಗಿದ್ದೀವಿ. ಪಕ್ಷ ಯಾರು ತೀರ್ಮಾನ ತೆಗೆದುಕೊಂಡ್ರು ಕೂಡ, ಇವತ್ತು ನಮ್ಮ ಪಕ್ಷದಲ್ಲಿ ವಿಶ್ವನಾಥ್ ಅವ್ರ ಮಗನಿಗೆ ಕೊಡ್ತಾರ, ಕೊಡ್ಲಿ. ನಾನೇ ಮುಂದಾಳತ್ವ ತಗೊಂಡು 2-3 ತಾಲೂಕಲ್ಲಿ ಓಡಾಡ್ತೀನಿ. ನಮ್ಗೆ ಆತರ ಏನಿಲ್ಲ. ಬಂದ ಮೇಲೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದೀವಿ. ಕಾಂಗ್ರೆಸ್ ಪದ್ಧತಿಗಳನ್ನ ಫಾಲೋ ಮಾಡ್ತಾರೆ, ರೆಡ್ ಸಿಗ್ನಲ್ ಬರುತ್ತೆ, ಈ ರೀತಿ ಹೇಳಬಾರ್ದಾಗಿತ್ತು, ಸುಳ್ಳು ಹೇಳ್ತಿದ್ದಾರೆ. ಪಾಪ ಅವ್ರಿಗೂ ರಾಜಕಾರಣದಲ್ಲಿದ್ದಾರೆ, ಅವ್ರಿಗೂ ಅರ್ಥ ಮಾಡ್ಕೊಳ್ತಾರೆ. ಅವ್ರ ಹಿಂಬಾಲಕರು ಬಹಳ ಒತ್ತಾಯ ಮಾಡಿದಾಗ ಏನ್ ಹೇಳ್ತಾರೆ, ಅವರು ಕೂಡ ನಮಗೆ ಸಿಗ್ತದಪ್ಪ ಅಂತ ಅವ್ರು ಹೇಳಿಲ್ವ, ಎಲ್ಲೂ ಕೂಡ ಹೇಳಿದ್ದಾರೆ. ಇದೇ ಕಾಂಗ್ರೆಸ್ ಇಂದ ಬಂದಂತವ್ರು ಆದ್ಮೇಲೆ ಬಂದ ಮೇಲೇನೆ ಅವರು ಕೂಡ ಬಿಡಿಎ ಚೇರ್ಮನ್ ಆಗಿದ್ದು. ಇಲ್ಲ ಅಂದ್ರೆ ಪಾಪ ಅವರು ಹಂಗೆ ಖಾಲಿ ಆಗಿರೋರು. ಇಲ್ಲಿ ಬಿಡಿ, ಅವ್ರೇನು ತಪ್ಪಾಗಿ ತಿಳ್ಕೊಳ್ಳೋದು ಬೇಕಾಗಿಲ್ಲ. ನಾನೇನು ಯಾವ್ದು ತಪ್ಪಾಗಿ ಹೇಳುವಂತ ಅವಶ್ಯಕತೆನೂ ಇಲ್ಲ ನನಗೆ. ಇವತ್ತು ನಮ್ಮ ಕ್ಷೇತ್ರದ ಮತದಾರರು ಕೈ ಹಿಡಿದಿದ್ರೆ ನಾನೇನು ಲೋಕಸಭೆಗೆ ಪ್ರಯತ್ನ ಕೂಡ ಮಾಡ್ತಾ ಇರ್ಲಿಲ್ಲ. ಎಲ್ಲ ಹಿತೈಷಿಗಳು 4.5 ವರ್ಷ ತಾವು ಬಿಜೆಪಿಗೆ ಹೋಗಿದ್ರಿಂದ ಸೋಲಾಗಿದೆ ನಿಮ್ಗೆ. ನೀವು ಕಾಂಗ್ರೆಸ್ನಲ್ಲೇ ಇದ್ದಿದ್ರೆ ನೀವು ಜೀವನ ಪರ್ಯಂತ ಇಲ್ಲಿ ಶಾಸಕರಾಗಿರ್ತಾ ಇದ್ರಿ. ನೀವು ಯಾರನ್ನೋ ಮುಖ್ಯಮಂತ್ರಿ ಹೋಗ್ಲಿಕ್ಕೆ ಹೋಗಿ ನಿಮ್ಗೆ ಅನಾಹುತ ಆಗಿದೆ. ಇವತ್ತು ನೀವು ನಿಂತ್ಕೊಳ್ಳೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನಾಗ್ಲಿ MTB ನಾಗರಾಜ್ರವರಾಗ್ಲಿ, ನೋಡಿ MTB ನಾಗರಾಜರು 2 ಚುನಾವಣೆ ಸೋತು, ಅವರು ಕೂಡ ಒಬ್ಬ ಮಂತ್ರಿ ಇದ್ರು. ಹಾಗಾಗಿ ಅನೇಕ ವಿಷಯಗಳಿದೆ, ನಾನು ಬಹಿರಂಗ ಚರ್ಚೆ ಮಾಡ್ಲಿಕ್ಕೆ ನಾನು ಹೋಗೋದಿಲ್ಲ. ಆದ್ರೆ ನಾವು ಬಹಳ ಪೂರಕವಾಗಿದ್ದೀವಿ. ಪಕ್ಷ ಯಾರು ತೀರ್ಮಾನ ತೆಗೆದುಕೊಂಡ್ರು ಕೂಡ, ಇವತ್ತು ನಮ್ಮ ಪಕ್ಷದಲ್ಲಿ ವಿಶ್ವನಾಥ್ ಅವ್ರ ಮಗನಿಗೆ ಕೊಡ್ತಾರ, ಕೊಡ್ಲಿ. ನಾನೇ ಮುಂದಾಳತ್ವ ತಗೊಂಡು 2-3 ತಾಲೂಕಲ್ಲಿ ಓಡಾಡ್ತೀನಿ. ನಮ್ಗೆ ಆತರ ಏನಿಲ್ಲ. ಬಂದ ಮೇಲೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದೀವಿ.